ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಐದಿಗೆ ಏನು ಕೇಳಿದ್ದೆ, ನೀನು ಇಲ್ಲಿಗೆ ಅಂದ್ಬಿಟ್ಟಿದ್ರೆ ನಾನು ಇಲ್ಲೇ ಸೀದಾ ಇಲ್ಲೇ ಹತ್ರ ಆಗೋದಲ್ಲ. ಏನನ್ನ ಮಾಡಿದ್ಯಾ? 10 ನಿಮಿಷ ಮೊನ್ನೆ ಸಂಡೆ ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿ ಅವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ, ಜನರಿಗೆ ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದ್ರೂ ಕದ್ರು ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದ್ರೂ ಯಾರು ಗೊತ್ತಾಗ್ತಿರ್ಲಿಲ್ಲ. ನೆಹರೂರವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ. ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀಯಾಡಿ ಮೋದಿಜಿಯವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ ಅವರು. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದ್ರೆ 4399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯ್ತು. ಇವತ್ತಿಗೆ 4404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4398 ದಿನ ಇದ್ರು. ಬರ್ತದೋ 5 ಬರ್ತದೋ 10 ಪಟ್ಟಿ ಬರ್ತದೆ, ನನಗೆ ಸಂಬಂಧ ಇಲ್ಲ. ನಾನೀಗ ಹೇಳ್ದೆ ಅಲ್ಲ, ರೈತರ ಸಮಸ್ಯೆ ಕೇಳಲಿಕ್ಕೆ ಯಾವನಾದ್ರೂ ಬದುಕಿದಾರ? ಕಾಂಗ್ರೆಸ್ಸಲ್ಲಿ 14 ಮಂತ್ರಿಗಳಾಗಿದ್ದೀರಿ, ಎಲ್ಲಿದ್ದೀರಿ? ಸೋನಿಯಾ ಗಾಂಧಿ ಅವರ ಬಾಗಿಲಲ್ಲಿ ಕುಳಿತಿದ್ದೀರಿ ಹೋಗಿ ಎಲ್ಲ 14 ಜನರು. ಇನ್ನು ಆಗಬೇಕಾದವರು ಅಲ್ಲೇ ಕುಳಿತಿದ್ದೀರಿ. ಅಮ್ಮ ಭಿಕ್ಷೆ ಕೊಡಿ, ಭಿಕ್ಷೆಯನ್ನು ದೇಹಿ ಅಂತ. ಅದು ಭಿಕ್ಷುಕರ ಪಾರ್ಟಿ. ಅದು ತಮಿಳುನಾಡಿನಲ್ಲಿ ನೋಡಿದ್ರಲ್ಲ, DMK ಜೊತೆಯಲ್ಲಿ ಒಪ್ಪಂದ, ಸೋತ ತಕ್ಷಣ ವಿಜಯ್ ದೇವ್ ಜೊತೆಯಲ್ಲಿ ಭಿಕ್ಷೆ ಭಿಕ್ಷೆ ಭಿಕ್ಷೆ, ನಮ್ಗೆ 2 ಮಂತ್ರಿ ಕೊಟ್ಬಿಡಿ. ಭಿಕ್ಷುಕರ ಪಾರ್ಟಿ ಅದು. ಹಿಂಗಾಗಿ ಈಗ ನೋಡಿದೆ ಕೃಷ್ಣ ಬೈರೇಗೌಡರು ನನಗೆ BDA ಅದು ಏನಾದರೂ ಸೇರಿಸಿ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಈಗ ನೋಡಿದೆ ನಾನು, ಯಾಕೆ BDA ಬೇಕು? ಕೊಟ್ರೆ ತಗೊಳ್ಳಿ, ನಮಗೇನು ಸಂಬಂಧ ಇಲ್ಲ. ನೀವು ಕೊಟ್ರೆ ತಗೊಳ್ಳಿ. BDA ಬೇಕೇ ಬೇಕು. ಯಾಕೆ? ಸೈಟ್ಗಳ ಬೆಲೆ ಜಾಸ್ತಿ ಅಂತಲ್ಲ. ಇದುವರೆಗೂ ಎಕರೆಗಳದ್ದು ಇತ್ತಲ್ಲ, ರೆವಿನ್ಯೂ ಲ್ಯಾಂಡ್ ಅಲ್ಲಿ ಎಕರೆಗಳದಿತ್ತು. ಎಕರೆಗಿಂತ ಇವಾಗ ಸೈಟ್ ರೇಟ್ ಜಾಸ್ತಿ ಆಗ್ಬಿಟ್ಟದ. ಅದಕ್ಕೆ BDA ಬೇಕಾ? ಅಂದ್ರೆ ನೀವು ಜನರ ಸಮಸ್ಯೆಗೆ ಮಂತ್ರಿಗಳಾಗೋರಲ್ಲ, ನೀವು ಲೂಟಿಗಾಗಿ ಮಂತ್ರಿಗಳಾಗೋರ. ಅದೇ ನಿಮ್ಮ ಕೋಲಾರದ ಇನ್ನೊಬ್ರು ಇದ್ದಾರೆ, ಬಹಳ ದೊಡ್ಡವರು, ಫುಡ್ ಮಿನಿಸ್ಟ್ರು. ನನಗೆ ಫುಡ್ಡೇ ಬೇಡ ಅಂತೆ ಅವ್ರಿಗೆ. ಯಾಕೆ ಅಂದ್ರೆ ಆ ಫುಡ್ ಅಲ್ಲಿ ವಿಟಮಿನ್ಸ್ ಕಮ್ಮಿ ಇದೆಯಂತೆ. ಸೋನಿಯಾ ಗಾಂಧಿ ಹೇಳೋರು, ನನಗೆ ಫುಡ್ ಬೇಡ, ವಿಟಮಿನ್ಸ್ ಕಮ್ಮಿ ಇದೆ ಅದರಲ್ಲಿ, ಅದರಿಂದ ಏನು ವರ್ಕೌಟ್ ಆಗಲ್ಲ, ನನಗೆ ಬೇರೆ ಯಾವುದಾದ್ರು ಒಳ್ಳೇದು ಕೊಡಿ ಅಂತ.
ಅಂದ್ರೆ ಈ ಲೂಟಿ ಹೊಡೆಯಕ್ಕೆ ಬರೋರು ಇವರೆಲ್ಲಾನು ಅಂತ ಇವಾಗ ಗೊತ್ತಾಯ್ತಲ್ಲ. ಎಷ್ಟು ಪಟ್ಟಿ ಬಂದ್ರೇನೋ ಜನಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿಲ್ಲ, ಲೂಟಿಕೋರರಿದ್ದಾರೆ. ಇದೊಂದು ಲೂಟಿ ಸರ್ಕಾರ. ಗೊತ್ತಿರೋದು ಒಂದೇ ಒಂದು ವಿಷಯ ಏನು ಗೊತ್ತಾ? RSS. ನೀವು ಪರಿಶಿಷ್ಟ ಜಾತಿ ವರ್ಗಗಳಿಂದ ಬಂದಿರತಕ್ಕಂಥ, ನೀವು ಗೋಲ್ಡನ್ ಸ್ಪೂನಲ್ಲಿ ಇಟ್ಕೊಂಡು ಹುಟ್ಟಿದವರು. ಪರಿಶಿಷ್ಟ ಜಾತಿ ವರ್ಗಗಳು ಈ ಪ್ರಾಂತ್ಯದಲ್ಲಿ ಹೆಂಗೆಲ್ಲ ಜೀವನ ಮಾಡ್ತಾವ್ರೆ ಅಂತ ಇಲ್ಲಿ ಬಂದು ನೋಡಿ. ಹಳ್ಳಿ ಕಡೆ ನಿಮಗೆ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆನೇ ಗೊತ್ತಿಲ್ಲ. ಅಪ್ಪನ ಆಶೀರ್ವಾದದಲ್ಲಿ ಬೆಳೆದು ಮಂತ್ರಿ ಆಗಿದ್ದೀವಿ, ಆದ್ರೂ ನಮಗೇನು ಹೊಟ್ಟೆ ಉರಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪಡೆದು ಆ ಜನಾಂಗಗಳ ಸಮಸ್ಯೆ ಕೇಳಬೇಕು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡಬೇಕು. ಅವ್ರು ಇವತ್ತಿಗೂ ಕೂಡ ದನ ಕರುಗಳ ತರ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬದುಕ್ತಾವ್ರೆ. ಅವರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ನೀವೇನ್ ಮಾಡ್ತಿದ್ದೀರಿ? ಆ ಮೀಸಲಾತಿಯನ್ನು ಪಡೆದು ಆ ಜನಾಂಗಗಳ ಕೆಲಸ ಮಾಡದೆ RSS ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ನೀವು. ಬೆಳಗಿಂದ ಸಂಜೆವರೆಗೂ RSS. ಬೇರೆ ಕೆಲಸ ಇಲ್ವಾ ನಿಮಗೆ? RSS ಅನ್ನು ನೀವಲ್ಲ, ನಿಮ್ಮಪ್ಪ ಯಾರು ಏನು ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ನೀವು ಹುಟ್ಟೋದಕ್ಕೆ ಮುಂಚೆ, ನಿಮ್ಮ ತಂದೆಯವರು ಹುಟ್ಟೋದಕ್ಕೆ ಮುಂಚೆ 1925ರಲ್ಲಿ ಹುಟ್ಟಿದೆ. ಅದು ಆವತ್ತು ಬ್ರಿಟಿಷರಿದ್ರು. ಬ್ರಿಟಿಷರ ಕಾಲದಿಂದನೂ ಅದು ಸಂಘಟನೆಯಾಗಿ ಇವತ್ತು ಬರ್ತಾ ಇದೆ. ಅದು ಸ್ವಯಂ ಸೇವಕ ಸಂಘ, ಸ್ವಯಂ ಒಬ್ಬೊಬ್ಬರೇ. ಆದ್ರಿಂದ ಕಾನೂನನ್ನ ಪುಸ್ತಕ ತೆಗೆದು ಓದಕ್ಕೆ ಹೇಳಿ ಅವರಿಗೆ. ಕಾನೂನಿನಲ್ಲಿ ಎಲ್ಲೂ ಕೂಡ ಸಂಘ ಆಗೋರು ಅಥವಾ ಸಂಘಟನೆಗಳು ರಿಜಿಸ್ಟರ್ ಆಗಲೇಬೇಕಂತ ಏನಿಲ್ಲ, ಕಾನೂನಲ್ಲಿ ಏನಿಲ್ಲ. ಆದ್ರೆ ಆಗ್ಬೋದು, ಆಗದಿದ್ರೆ ಹೋಗ್ಬೋದು. ಯಾಕೆ ನಿಮ್ಮನ್ನ RSS ಮಂತ್ರಿ ಮಾಡಿದಾರ? ನಿಮ್ಮನ್ನ RSS ಅನ್ನು ನೋಡ್ಕೊಳಕ, ಅವ್ರ ಯೋಗಕ್ಷೇಮ ನೋಡಕ ನಿಮ್ಮನ್ನ ಮಾಡಿರೋದು. ದಲಿತರ ಯೋಗಕ್ಷೇಮ ಮಾಡೋದು ನಿಮ್ ಕೆಲಸ ಅಲ್ವಾ? ಮಾಡ್ರಿ. ಈ ರೀತಿ ಇದೆಂದ ಜವಾಬ್ದಾರಿ ಬಿಟ್ಟು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಇದು. ಇದನ್ನು ದಯವಿಟ್ಟು ಅವ್ರನ್ನ ನಿಲ್ಲಿಸ್ಲಿಕ್ಕೆ ಹೇಳಿ. ಅವರನ್ನ ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಗಳು ಬೇಕಾದಷ್ಟಿವೆ, ಅದನ್ನು ಮಾಡಕ್ಕೆ ಹೇಳಿ ಅವ್ರಿಗೆ. RSS ಕೆಲಸ ಮಾಡಕ್ಕೆ ಹೇಳಿ ಅವ್ರಿಗೂ.